ಮರ ಬೆಳೆಸುವ ಒಂದು ಪ್ರಯತ್ನ ನಿಮ್ಮ ಕಲ್ಲಿಯೂ ಇದೆ. ಖಾಲಿ ಬರೆಯುವುದು ಒಂದೇ ಅಲ್ಲ, ಇದನ್ನು ಕೂಡ ನೀವು ಮಾಡ್ತಿದ್ದೀರಾ. ತುಂಬ ಖುಷಿ ಆಯಿತು, ಎಲ್ಲರೂ ಬಂದಿದ್ದೀರಾ. ಇದು ನಾನು ಫಸ್ಟ್ ನೋಡೋದು, ಪತ್ರಕರ್ತರು ಒಟ್ಟಾಗಿ ಒಂದು ಗಿಡ ನೆಡುವುದನ್ನು ಮೊದಲು ನೋಡ್ತಿದ್ದೇನೆ. ತುಂಬ ಒಳ್ಳೆಯ ಬೆಳವಣಿಗೆ, ಎಲ್ಲರೂ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೀರಾ. ತುಂಬ ಖುಷಿ ಆಯಿತು, ಧನ್ಯವಾದ. ವನಮಹೋತ್ಸವ ಅಂದರೆ ಮರಗಳ ಹಬ್ಬ. ಮರಗಳನ್ನು ಸಂರಕ್ಷಣೆ ಮಾಡಬೇಕು, ಅದನ್ನು ನಾಶಪಡಿಸುವಿಕೆಯನ್ನು ತಡೆಗಟ್ಟಬೇಕು. ಇದರ ನಿಟ್ಟಿನಲ್ಲಿ ಪ್ರತಿ ವರ್ಷ ಭಾರತ ಸರ್ಕಾರ ಜುಲೈ 1ರಿಂದ 7 ತನಕ ಸಪ್ತಾಹವನ್ನು ಹಮ್ಮಿಕೊಂಡಿದೆ. ಅದೇ ಪ್ರಕಾರ ನಮ್ಮ ಭೂಮಿಯಲ್ಲಿ ಈ ಮರಗಳು ಬೆಳೆಸಲಿಲ್ಲ ಅಂತ ಹೇಳಿದರೆ ನಮ್ಮ ಮನುಕುಲ ಮತ್ತು ಜಲಚರ ಮತ್ತು ಪ್ರಾಣಿ ಪಕ್ಷಿಗಳ ಸಂಕುಲನ ಕೂಡ ನಶಿಸಿ ಹೋಗ್ತದೆ. ಅದು ನಶಿಸಿ ಹೋಗಬಾರ್ದು ಅಂತ ಹೇಳಿದರೆ ಮರಗಳನ್ನು ನೆಡಬೇಕು. ಪ್ರತಿಯೊಬ್ಬರು ಸ್ಕೂಲಿಗೆ ಹೆಡ್ ಮಾಸ್ಟರ್ಗಳು ಹೇಳಬೇಕು, ಪ್ರತಿಯೊಬ್ಬರು ಬರ್ತ್ಡೇ ಪಾರ್ಟಿಗೆ ಅಥವಾ ಆ ಟೈಮಲ್ಲಿ ಪ್ರತಿಯೊಬ್ಬರು ಒಂದು ಗಿಡವನ್ನು ಒಂದು ಗಿಫ್ಟ್ ಕೊಡೋ ಮೂಲಕ ನಮ್ಮ ಪರಿಸರವನ್ನು ರಕ್ಷಣೆ ಮಾಡಿ ಎಲ್ಲ ಹಚ್ಚ ಹಸಿರು ಪರಿಸರ ಮಾಡಿದರೆ ಮಾತ್ರ ನಾವು ಬದುಕುಳಿಬೋದು. ಇಲ್ಲಾಂದರೆ ನೀವೆಲ್ಲ ನೋಡಿದ್ರಿ, ಸಣ್ಣ ಸಣ್ಣ ಮಕ್ಕಳಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಮತ್ತು BP ಶುಗರ್ ಎಲ್ಲ ಸಣ್ಣ ಮಕ್ಕಳಿಂದನೂ ಬೆಳೀತಾ ಇದೆ. ಇವೆಲ್ಲ ಸಂಕುಲನ ಇದೆಲ್ಲ ಹೋಗ್ಬೇಕಂತ ಹೇಳಿದರೆ ನಮ್ಮ ಮರ ಅಥವಾ ಗಿಡಗಳನ್ನು ನೆಡಬೇಕು. ಇದು ಈ ಟೈಮಲ್ಲಿ ಯಾಕೆ ಇಟ್ಕೊಳ್ತಾರೆ ಅಂತ ಹೇಳಿದರೆ, ಮಳೆಗಾಲ ಟೈಮಿಗೆ ಗಿಡವನ್ನು ನೆಡುವುದರ ಮೂಲಕ ಬೇರುಗಳು ಗಟ್ಟಿಯಾಗಿ ಮರ ಹೆಚ್ಚಾಗಿ ಬೃಹದಾಕಾರದಲ್ಲಿ ಬೆಳೆಯುತ್ತದೆ ಅಂತೇಳಿ ಈ ನಿಟ್ಟಿನಲ್ಲಿ ಭಾರತ ಸರ್ಕಾರವು ಈ ಜುಲೈ ತಿಂಗಳಲ್ಲಿ ಇದನ್ನು ಇಟ್ಕೊಂಡಿದ್ದೇವೆ. ಎಲ್ಲರೂ ಇದಕ್ಕೆ ಕೈ ಜೋಡಿಸಬೇಕು. ಪ್ರತಿಯೊಬ್ಬರು ಮರಗಳನ್ನು ಗಿಡಗಳನ್ನು ಬೆಳೆಸಬೇಕು. ಇದರ ಮೂಲಕ ನಮ್ಮ ಮನುಕುಲ, ಜಲಚರ ಮತ್ತು ಪ್ರಾಣಿ ಸಂಕುಲನ ಬೆಳೆಸಬೇಕಂತ ನನಗೆ